ವಾಗಿದೆ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಭಾರತೀಯ ಸೇನಾಪಡೆ ಇರೋದು. ಸೇನಾ ತುಕಡಿಗಳಿಗೆ ಕೇಂದ್ರದಿಂದ ಹೈ ಅಲರ್ಟ್ ಸೂಚನೆ ಸಿಕ್ಕಿದೆ. ನೌಕಾಪಡೆ ಹೆಲಿಕಾಪ್ಟರ್ ದಳದಿಂದ ಸಮರಾಭ್ಯಾಸ ಶುರುವಾಗಿದೆ. ಸೇನೆಯ ಪ್ಯಾರಾ ಸ್ಪೆಷಲ್ ಫೋರ್ಸ್ ಸಮರಾಭ್ಯಾಸವನ್ನ ಮಾಡ್ತಾ ಇರೋದು. ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಭಾರತೀಯ ಸೇನಾಪಡೆ ಇರೋದು. ಅಂದ್ರೆ ಯಾವ ಕ್ಷಣದಲ್ಲಿ ಯುದ್ಧ ನಡೆದ್ರೂ ಕೂಡ ನಾವು ರೆಡಿ ಅಂತ ಸೇನಾ ತುಕಡಿಗಳಿಗೆ ಕೇಂದ್ರದಿಂದ ಹೈ ಅಲರ್ಟ್ ಆಗಿರೋದಕ್ಕೆ ಸೂಚನೆ ಸಿಕ್ಕಿದೆ. ನೌಕಾಪಡೆ ಹೆಲಿಕಾಪ್ಟರ್ ದಳದಿಂದ ನಡೀತಾ ಇರುವಂತಹ ಸಮರಾಭ್ಯಾಸ, ಸೇನೆಯ ಪ್ಯಾರಾ ಸ್ಪೆಷಲ್ ಫೋರ್ಸ್ ಸಮರಾಭ್ಯಾಸವನ್ನ ನಡೆಸ್ತಾ ಇದ್ದಾರೆ. ಇನ್ನು INS ಸೂರತ್ ನೌಕೆಯಿಂದ ಟೆಸ್ಟ್ ಫೈರಿಂಗ್ ಕೂಡ ನಡೀತಾ ಇರೋದು. ಯುದ್ಧ ವಿಮಾನಗಳು ಕೇಂದ್ರ ವಲಯಕ್ಕೆ ಶಿಫ್ಟ್ ಆಗಿವೆ. ಆಪರೇಷನ್ ಆಕ್ರಮಣ್ ಹೆಸರಲ್ಲಿ ಸೇನೆ ಸಮರಾಭ್ಯಾಸವನ್ನ ನಡೆಸ್ತಾ ಇದೆ. ಯಾವ ಕ್ಷಣದಲ್ಲಿ ಯುದ್ಧ ನಡೆದ್ರೂ ಕೂಡ ನಾವಂತೂ ರೆಡಿ ಅನ್ನೋ ಮಟ್ಟಕ್ಕೆ ಈಗಾಗಲೇ ಭಾರತೀಯ ಸೇನೆ ರೆಡಿ ಆಗಿರೋದು. ಸಮರಾಭ್ಯಾಸದ ದೃಶ್ಯಗಳನ್ನು ನೀವು ಗಮನಿಸಬಹುದು. ಸದ್ಯಕ್ಕೆ ಈಗ ಕೇಂದ್ರ ವಲಯಕ್ಕೆ ಯುದ್ಧ ವಿಮಾನಗಳು ಶಿಫ್ಟ್ ಆಗಿದ್ದಾವೆ. ನೌಕೆಯಿಂದ ಟೆಸ್ಟ್ ಫೈರಿಂಗ್ ಕೂಡ ನಡೀತಾ ಇದೆ. ಇನ್ನು INS ಸೂರತ್ ನೌಕೆಯಿಂದ ಟೆಸ್ಟ್ ಫೈರಿಂಗ್ ನಡೀತಾ ಇರೋದು. ಎಲ್ಲ ಫೋರ್ಸ್ಗಳು ಕೂಡ ಈಗ ಹೈ ಅಲರ್ಟ್ ಆಗಿದ್ದು, ಸೇನಾ ತುಕಡಿಗಳಿಗೆ ಕೇಂದ್ರದಿಂದ ಹೈ ಅಲರ್ಟ್ ಸಿಕ್ಕಿರೋದ್ರಿಂದ, ಸೂಚನೆ ಸಿಕ್ಕಿರೋದ್ರಿಂದ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿನೇ ಇವರು ಈಗ ಭಾರತೀಯ ಸೇನಾಪಡೆ ಯುದ್ಧದ ಒಂದಷ್ಟು ಅಭ್ಯಾಸವನ್ನ ಮಾಡ್ತಾ ಇರೋದು. ಎಷ್ಟೆಷ್ಟು ಶಸ್ತ್ರಾಸ್ತ್ರಗಳು ಭಾರತದ ಬಳಿ ಇದ್ದಾವೆ, ಯಾವ್ಯಾವ ಯುದ್ಧ ವಿಮಾನಗಳಿದ್ದಾವೆ, ಮತ್ತೆ ಪಾಕಿಸ್ತಾನ ಏನೇನೋ ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ, ಯಾವ್ಯಾವ ಮದ್ದುಗುಂಡುಗಳನ್ನ ಹೊಂದಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಅದ್ರ ನಂತರ ಯುದ್ಧಕ್ಕೆ ಸಿದ್ಧರಾಗಬೇಕಾಗುತ್ತೆ. ಯಾಕೆಂದ್ರೆ ಒಂದು ಕಡೆ ರಾಜತಾಂತ್ರಿಕ ಯುದ್ಧ ಸಾರಿದ್ದಾಗಿದೆ, ಮತ್ತೊಂದು ಕಡೆ ಇವರು ಇದೇ ರೀತಿಯಾಗಿ ಪದೇ ಪದೇ ಬಂದು ಕೆಣಕ್ತಾರೆ ಅಂತ ಅಂದ್ರೆ ಗಡಿ ವಿಚಾರದಿಂದ ಹಿಡಿದು ಪ್ರತಿ ವಿಚಾರಕ್ಕೂ ಕೂಡ ನಮ್ಮ ಮೇಲೆ ಅಟ್ಯಾಕ್ ಆಗ್ತಾನೆ ಇದೆ ಅಂದ್ರೆ ಅದನ್ನ ಎಷ್ಟು ವರ್ಷಗಳ ಕಾಲ ಅಂತ ಸಹಿಸ್ಕೊಂಡು ಹೋಗೋದಕ್ಕಾಗುತ್ತೆ. ಹಾಗಾಗಿ ಈಗ ಆಪರೇಷನ್ ಆಕ್ರಮಣ್ ಹೆಸರಲ್ಲಿ ಸೇನೆ ಅಭ್ಯಾಸವನ್ನ ಶುರು ಮಾಡಿಕೊಂಡಿದೆ.